ಸಿಎಂ ಸಿದ್ದರಾಮಯ್ಯ 100% ಔಟ್ ಗೋಯಿಂಗ್ ಸಿಎಂ. ಸಿದ್ದರಾಮಯ್ಯಗೆ ನವೆಂಬರ್ 15 ಅಥವಾ 16 ಡೆಡ್ಲೈನ್. ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿರೋ ಮಾಹಿತಿ ನಮಗಿದೆ. ನಾನೇನು ಜ್ಯೋತಿಷಿ ಅಲ್ಲ, ಭವಿಷ್ಯವನ್ನ ನುಡಿತಾ ಇಲ್ಲ. ಸಿದ್ದರಾಮಯ್ಯ ಕೆಳಗಿಳಿಯೋ ಬಗ್ಗೆ ನಂಗೆ ಖಚಿತ ಮಾಹಿತಿ ಇದೆ. ನೀವು ಹೇಳಿದಲ್ಲ, ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ಎಲ್ಲರಿಗೂ ಕೊಟ್ಬಿಡಿ, ಅದನ್ನು ಕೊಟ್ಬಿಡಿ. ತೊಳೆದು ಅದೇನೋ ಗುಡಿಸಿ ಗುಂಡಾಂತರ ಅಂತಾರಲ್ಲ, ಗುಂಡಾಂತರ ಮಾಡಿ ಹೊರಟೋಗಿ ಹೆಂಗೂ. ಈಗ ಸಿದ್ದರಾಮಯ್ಯನವರು ನವೆಂಬರ್ 15 ಅಥವಾ 16 ಆ ಟೈಮಲ್ಲಿ ಖಾಲಿ ಆಗಬೇಕಲ್ಲ ಅವರು. ಇನ್ನಿರೋದು ಎಷ್ಟು ದಿನ? 9 ತಿಂಗಳ 8 ತಿಂಗಳ ಇದೆ, 9-10 ತಿಂಗಳು. ಅಷ್ಟರಲ್ಲಿ ಏನು ಗುಡಿಸಿ ಗುಂಡಾಂತರ ಮಾಡಬೇಕೋ ಮಾಡಿಬಿಟ್ಟು ಹೊರಟೋಗಿ. DKಗೆ ತಗೊಂತಾರೋ ಅಥವಾ ಪರಮೇಶ್ವರ್ ಬರ್ತಾರೋ, ಜಾರಕಿಹೊಳಿ ಬರ್ತಾರೋ, ಯಾವ ಹುಳಿ ಬಂದ್ರೂ ಅಲ್ಲೇನೂ ಇರಲ್ಲ. ಪಾತ್ರೆ ಖಾಲಿಯಾಗಿ ಇನ್ನೊಂದಷ್ಟು ಜನಗಳ ಮೇಲೆ ತೆರಿಗೆ ಮೇಲೆ ತೆರಿಗೆ, ಪೆಟ್ರೋಲ್, ಹಾಲು, ಆಲ್ಕೋಹಾಲ್, ಮನೆ, ನೀರು ಏನು ಬಿಡಲ್ಲ ಇವರು. ಗಾಳಿಗೆ ಒಂದು ಬಿಟ್ಟಿದ್ದಾರೆ, ಅದಕ್ಕೂ ಹಾಕ್ಬಿಡ್ತಾರೆ ಅಷ್ಟೆ. ಆ ರೀತಿ ಸರ್ಕಾರ, ಈ ಥರ ಸರ್ಕಾರ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ಥರ ದರಿದ್ರ ಸರ್ಕಾರ ಯಾವತ್ತೂ ರಾಜ್ಯದ ಜನ ನೋಡೇ ಇರಲಿಲ್ಲ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಹೆಸರು ಘೋಷಿಸಲು ಏನೆಲ್ಲ ಆಯ್ತು, ದೆಹಲಿಯಲ್ಲಿ ಅಂದು ಏನೆಲ್ಲ ಆಯ್ತು ಅಂತ ಎಲ್ಲರಿಗೂ ಗೊತ್ತಿದೆ. 2.5 ವರ್ಷದ ನಂತರ ಒಂದು ಕ್ಷಣವೂ ಡಿಕೆಶಿ ಸುಮ್ಮನಿರಲ್ಲ. ಆ ಕಡೆ ಈ ಕಡೆ ಆಗದೆ ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಯೋದು ಫಿಕ್ಸ್. ಔಟ್ ಗೋಯಿಂಗ್ ಇನ್ಕಮಿಂಗ್ ಸಿಎಂ ಬರಲಿದ್ದಾರೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಭವಿಷ್ಯ ನುಡಿದ ಆರ್ ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ನಿಟ್ಟಿನಲ್ಲಿ ಮೊನ್ನೆ ಒಂದು ಕೂಡ ಹೇಳಿಕೆಯನ್ನ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಇದೆ, ಸಿಎಂ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಕುರ್ಚಿಯಿಂದ ಕೆಳಗಿಳಿತಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು ವಿಪಕ್ಷ ನಾಯಕ. ಇದೀಗ ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದು, ಸಿದ್ದರಾಮಯ್ಯ 100% ಔಟ್ ಗೋಯಿಂಗ್ ಸಿಎಂ ಆಗ್ತಾರೆ, ನೋಡ್ತಾ ಇರಿ ಎಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇನ್ನ ಸಿದ್ದರಾಮಯ್ಯಗೆ ನವೆಂಬರ್ 15 ಅಥವಾ 16 ಡೆಡ್ ಲೈನ್, ಅಂದ್ರೆ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲು 15 ಅಥವಾ 16 ಡೆಡ್ ಲೈನ್ ಬಂದಿದೆ. ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿರೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನ ನಾನೇನು ಜ್ಯೋತಿಷಿ ಅಲ್ಲ, ಭವಿಷ್ಯವನ್ನು ಕೂಡ ನುಡಿತಾ ಇಲ್ಲ. ಸಿದ್ದರಾಮಯ್ಯ ಕೆಳಗಿಳಿಯೋ ಬಗ್ಗೆ ನಂಗೆ ಖಚಿತ ಮಾಹಿತಿ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಹೆಸರು ಘೋಷಿಸಲು ಏನೆಲ್ಲ ಆಯ್ತು, ದೆಹಲಿಯಲ್ಲಿ ಅಂದು ಏನೆಲ್ಲ ಆಯ್ತು ಅಂತ ಎಲ್ಲರಿಗೂ ಗೊತ್ತಿದೆ. 2.5 ವರ್ಷದ ನಂತರ ಒಂದು ಕ್ಷಣವೂ ಡಿಕೆಶಿ ಸುಮ್ಮನಿರಲ್ಲ, ನೋಡ್ತಾ ಇರಬೇಕಾದ್ರೆ. ಆ ಕಡೆ ಈ ಕಡೆ ಆಗದೆ ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಯೋದು ಫಿಕ್ಸ್. ಸಿಎಂ ಸ್ಥಾನದಿಂದ ಕೆಳಗಿಳಿಯೋದು ಫಿಕ್ಸ್. ಔಟ್ ಗೋಯಿಂಗ್ ಇನ್ಕಮಿಂಗ್ ಸಿಎಂ ಬರಲಿದ್ದಾರೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ ಆರ್ ಅಶೋಕ್.